श्री गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಮಾಸಿಕ ಭವಿಷ್ಯ ಫೆಬ್ರವರಿ ತಿಂಗಳ 2026 ಬಗ್ಗೆ ದ್ವಾದಶ ರಾಶಿಗಳ ಸಂಪೂರ್ಣ ಅಂದರೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಪ್ರಮುಖ ದಿನಗಳಾಗಿರ್ಬೋದು ಮತ್ತು ವಿಶೇಷ ಮತ್ತು ಗ್ರಹಗಳ ಸಂಚಾರ ಯಾವೆಲ್ಲ ರೀತಿ ನಡೀತಾ ಇದೆ ಅದೆಲ್ಲವನ್ನು ವಿವರಣೆಯೊಂದಿಗೆ ನೋಡಿಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ SSP ಜ್ಯೋತಿಷಾಲಯ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತೆ ಮತ್ತು ವಿಶೇಷವಾಗಿ ಮುಂದೆ ಬರತಕ್ಕಂತಹ ಗ್ರಹಣ ಆಗಿರ್ಬೋದು ಮತ್ತು ಈ ತಿಂಗಳಲ್ಲಿ ಇನ್ನೂ ಯಾವುದಾದರೂ ಈ ಒಂದು ಗ್ರಹಗಳ ಒಂದು ಸಮ್ಮಿಲನದಿಂದ ಸಿಗುವಂತಹ ಫಲಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡುವಂಥದ್ದಾಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಗ್ರಹಗಳ ಸ್ಥಿತಿಗಳು ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇರತಕ್ಕಂತಹ ಒಂದಿಷ್ಟು ಪ್ರಮುಖ ಅಂಶಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ ಅದೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಈ ಒಂದು ಮಾಸಿಕ ಭವಿಷ್ಯ 2026 ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂಥದ್ದು ಫೆಬ್ರವರಿ 1 ಅಂದರೆ ಭಾನುವಾರ ಇದೆ. ಸೊ ತುಂಬ ವಿಶೇಷವಾಗಿ ಕೂಡಿಕೊಂಡಿರುತ್ತೆ. ಸೊ ಈ ದಿನ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ. ಈ 4 ಗ್ರಹಗಳು ಅಂದರೆ ನಿಮಗೆ ಶುಕ್ರ, ರವಿ, ಕುಜ, ಬುಧ ಒಟ್ಟಿಗೆ ಇದ್ದಾರೆ. ತದನಂತರ ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಮಿಥುನ ರಾಶಿಯಲ್ಲಿದ್ದಾರೆ. ಇನ್ನು ಚಂದ್ರ ಬಂದುಬಿಟ್ಟು ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಈ ದಿನ ಇದ್ದಾರೆ ಅಂದರೆ ಫೆಬ್ರವರಿ 1. ಇನ್ನು ಅದರ ನಂತರ ಏನಾಗುತ್ತೆ ಅಂದರೆ ಫೆಬ್ರವರಿ 14ನೇ ತಾರೀಕು ಈ ಒಂದು ರಾಹು, ಬುಧ, ಶುಕ್ರ, ರವಿ ಅಂದರೆ ನಿಮಗೆ ರವಿ, ಬುಧ, ಶುಕ್ರ, ಈ ಕುಜ ಒಂದು ಬಿಟ್ಟು ಈ 3 ಗ್ರಹಗಳು ನಿಮಗೆ ಫೆಬ್ರವರಿ 14ನೇ ತಾರೀಕು ಅಂದರೆ ಇಲ್ಲಿ ಅಂದರೆ ಇಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ. ಅಂದರೆ ಇಲ್ಲಿ 4 ಗ್ರಹಗಳು ಚತುರ್ಥಿ ಗ್ರಹ ಯೋಗ ಕೂಡಿ ಬರುವಂಥದ್ದಿದೆ. ಸೊ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. ಇಲ್ಲಿ ಏನಾಗುತ್ತೆ, ಈ 4 ಗ್ರಹಗಳು ಅಂದರೆ ರಾಹು, ಬುಧ, ರಾಹು ಆಲ್ರೆಡಿ ಕುಂಭರಾಶಿಯಲ್ಲಿದ್ದಾರೆ, ಬುಧ, ಶುಕ್ರ, ರವಿ ಈ 3 ಗ್ರಹಗಳು ನಿಮಗೆ 14ನೇ ತಾರೀಕು ಫೆಬ್ರವರಿಯಲ್ಲಿ ನಿಮಗೆ ಈ ಕುಂಭರಾಶಿಯಲ್ಲಿ ಕಾಣುವಂಥದ್ದಾಗುತ್ತೆ. ಇನ್ನೂ ಒಂದು ವಿಶೇಷ ಏನಂದರೆ ಈ ತಿಂಗಳಲ್ಲಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಸೂರ್ಯಗ್ರಹಣವು ಕೂಡ ಬರ್ತಾ ಇದೆ. ಬಟ್ ಅದು ಭಾರತದಲ್ಲಿ ಆಚರಣೆ ಇರೋದಿಲ್ಲ, ಅನುಷ್ಠಾನ ಮಾಡ್ಕೋಬಹುದು. ಅನುಷ್ಠಾನ ಅಂದರೆ ಏನಾದರೂ ನಿಮಗೆ ಗ್ರಹಗಳ ದೋಷಗಳಾಗಿರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆಗಳಾಗಿರ್ಬೋದು ಅಥವಾ ಏನಾದರೂ ಅನಾನುಕೂಲತೆಗಳು ಉಂಟಾಗ್ತಾ ಇದ್ದರೆ ಈ ಗ್ರಹಣ ಕಾಲದಲ್ಲಿ ಅದನ್ನು ನೀವು ಮಾಡ್ಕೊಳ್ಬೋದು, ಅಂದರೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಆಚರಣೆ ಇರೋದಿಲ್ಲ, ಯಾಕೆಂದರೆ ಭಾರತದಲ್ಲಿ ಗೋಚರಿಸುವುದೇ ಇಲ್ಲ ಅಂದಮೇಲೆ ಅದು ಆಚರಣೆ ಇರೋದು. ಬಟ್ ಅನುಷ್ಠಾನ ಮಾಡಿಕೊಂಡು ಆ ಒಂದು ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷ ದಿನಗಳಂತ ನೋಡೋದಾದರೆ ಇವತ್ತು 1ನೇ ತಾರೀಕು ನಿಮಗೆ ಹುಣ್ಣಿಮೆ ಇದೆ, ಮಾಘ ಹುಣ್ಣಿಮೆ ಅಂತ ಕರೀಬಹುದು. ಇದು ಭರತ ಹುಣ್ಣಿಮೆ, ಮಾಘ ಹುಣ್ಣಿಮೆ. ಹುಣ್ಣಿಮೆಯ ಒಂದು ವಿಶೇಷತೆ ಏನಂದರೆ ಆ ದಿನ ಚಂದ್ರ ಪ್ರಕಾಶಮಾನವಾಗಿ ಕಾಣುವಂಥದ್ದಾಗುತ್ತೆ. ಸತ್ಯನಾರಾಯಣ ಪೂಜೆ ಸೇವೆಯನ್ನು ಮಾಡಿಸುವಂಥದ್ದಾಗುತ್ತೆ. ಸತ್ಯನಾರಾಯಣ ಪೂಜೆ ಎಲ್ಲೆಲ್ಲ ನಡೆಯುತ್ತೆ ಅಲ್ಲೆಲ್ಲ ಮನೆ ಆಗಿರ್ಬೋದು, ಆ ಒಂದು ಸ್ಥಳ ಆಗಿರ್ಬೋದು ತುಂಬ ಅನನ್ಯತೆಯಿಂದ ಇರುವಂಥದ್ದಾಗಿರ್ಬೋದು, ಆನಂದವಾಗಿರುವಂಥದ್ದಾಗಿರ್ಬೋದು. ಹಾಗಾಗಿ ಈ ಹುಣ್ಣಿಮೆಯ ದಿನ ನೀವು ಹೋಗುವಂಥ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಖಂಡಿತವಾಗಿ ಮಾಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇದೇ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ 13ನೇ ತಾರೀಕು ಏಕಾದಶಿ ಇದೆ. ಅದರ ಹೆಸರು ವಿಜಯ ಏಕಾದಶಿ. ಅಂದರೆ ಹೆಸರೇ ಸೂಚಿಸುವಂತೆ ಇದೊಂದು ವಿಜಯ ಅಂದರೆ ವಿಕ್ಟರಿ. ಅಂದರೆ ಈ ಒಂದು ಏಕಾದಶಿ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯ, ಅಡ್ಡಿ, ಆತಂಕ ಅಥವಾ ತಪ್ಪುಗಳನ್ನು ಏನಾದರೂ ಮಾಡಿದರೆ ಈ ದಿನ ಉಪವಾಸವಿದ್ದು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿದ್ದೇ ಆದಲ್ಲಿ ಈ ವಿಜಯ ಏಕಾದಶಿಯ ಫಲ ನಿಮಗೆ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ. ಇನ್ನು ಈ ವರ್ಷದ ಒಂದು ಶಿವರಾತ್ರಿ, ಮಹಾಶಿವರಾತ್ರಿ
ಇದೇ ತಿಂಗಳು 15ನೇ ತಾರೀಕು ಬಂದಿದೆ. ಅಂದರೆ ಫೆಬ್ರವರಿ 15ನೇ ತಾರೀಕಿದೆ. ಇನ್ನು ಅಮಾವಾಸ್ಯೆ 17ನೇ ತಾರೀಕು ಇದೆ. ಫೆಬ್ರವರಿ 17ರಲ್ಲಿ ಅಮಾವಾಸ್ಯೆ ಇದೆ. ಇನ್ನು ಮತ್ತೆ 27ನೇ ತಾರೀಕು ಅಮಲಕ್ಕಿ ಏಕಾದಶಿ ಅಂತ ಬರುತ್ತೆ. ಅಮಲಕ್ಕಿ ಏಕಾದಶಿ, ಈ ಏಕಾದಶಿಯ ಮಹತ್ವ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಈ ಎಲ್ಲ ಒಳಗೊಂಡಂತೆ ದ್ವಾದಶ ರಾಶಿಗಳ ಭವಿಷ್ಯ, ಅದಕ್ಕಾಗಿ ಕಾಯ್ತಾ ಇದ್ದೀರಾ ಸುಮಾರು ಜನರು. ಸೊ ಹಾಗಾಗಿ ತಡ ಮಾಡೋದು ಬೇಡ. ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಫಲಗಳು ನಿಮಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ನಿಮಗೆ ಈ ತಿಂಗಳಲ್ಲಿ ನೋಡೋದಾದರೆ ಕೆಲವೊಂದಿಷ್ಟು ಮನಸ್ಸಿಗೆ ಹಿತವಾಗಿರುತ್ತೆ, ಭಾಗ್ಯದ ಬಾಗಿಲು ತೆಗೆಯುವಂಥದ್ದಾಗತ್ತೆ ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವಂಥದ್ದಾಗತ್ತೆ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಒಂದು ಜೀವನ ನೆಮ್ಮದಿಯಾಗಿರುವಂತೆ ಏನು ಬೇಕು ಅದೆಲ್ಲವನ್ನು ನಿಭಾಯಿಸುವಂಥದ್ದಾಗತ್ತೆ ನಿಮ್ಮ ಒಂದು ಕುಲದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಅಂದರೆ ಕುಲದೇವರ ಒಂದು ಆಶೀರ್ವಾದದಿಂದ ಈ ಎಲ್ಲ ಕಾರ್ಯಗಳು, ಅಂದರೆ ನಿಮ್ಮ ಧಾರ್ಮಿಕ ಕಾರ್ಯಗಳು, ರಾಜಕೀಯ ಕಾರ್ಯಗಳು, ಕೌಟುಂಬಿಕ ಕಾರ್ಯಗಳು ಮತ್ತು ನಿಮ್ಮ ಸ್ವಹಿತಾಸಕ್ತಿಯ ಕಾರ್ಯಗಳು ಎಲ್ಲವೂ ಯಶಸ್ವಿಯಾಗುವಂಥದ್ದಾಗುತ್ತೆ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ನಿಮ್ಮಲ್ಲಿರ್ತಕ್ಕಂಥ ದ್ವಂದ್ವ ನಿರ್ಧಾರಗಳು ಏನಿದು ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಅಥವಾ ಸೊಲ್ಯೂಷನ್ ಅಂತೀವಲ್ಲ ಅದು ನೀವು ತೆಗೆದುಕೊಳ್ಳುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವುದು ಅಸ್ಪಷ್ಟತೆ ಅಂತ ಇದೆಯೋ ಅದು ಸ್ಪಷ್ಟತೆ ಅಂತ ಒಂದು ಡಿಸಿಷನ್ ತಗೊಳ್ತೀರಾ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಒಂದು ತಿಂಗಳಲ್ಲಿ ಯಾವುದೇ ಡೌಟ್ ಅಂತ ಇರೋದಿಲ್ಲ, ನಿಮಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಕಾರ್ಯಗಳಲ್ಲೂ ಸ್ವಲ್ಪ ಪ್ರಗತಿ ಕಾಣುವಂಥದ್ದಾಗತ್ತೆ, ವೇಗ ಜಾಸ್ತಿ ಆಗುತ್ತೆ. ನೀವು ಮಾಡುವಂಥ ಕೆಲಸ 8 ಅವರ್ಸ್ ಏನಿದೆಯೋ ಅದು ಒಂದು ರೀತಿಯಲ್ಲಿ ಬೇಗ ಖರ್ಚಾಗುವಂಥದ್ದಾಗುತ್ತೆ. ಹೀಗೆ ಒಬ್ಬ ವ್ಯಕ್ತಿಗೆ 100 ರೂಪಾಯಿ ಕೊಟ್ಟರೆ ಅದು 1 ನಿಮಿಷದಲ್ಲೂ ಖರ್ಚು ಮಾಡ್ಬೋದು, 10 ನಿಮಿಷದಲ್ಲೂ ಖರ್ಚು ಮಾಡ್ಬೋದು, 1 ತಾಸಿನಲ್ಲೂ ಖರ್ಚು ಮಾಡ್ಬೋದು, ಅಥವಾ 10 ಅವರ್ಸಲ್ಲೂ ಖರ್ಚು ಮಾಡ್ಬೋದು, ಅಥವಾ 1 ಡೇ 24 ಅವರ್ಸಲ್ಲಾದರೂ ಖರ್ಚು ಮಾಡ್ಬೋದು. ಆದರೆ ಈ ಒಂದು ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಅದು ಕ್ಷಣಾರ್ಧದಲ್ಲೇ ಖರ್ಚಾಗ್ಬಿಡುತ್ತೆ. ಅಂದರೆ ಕೆಲಸಗಳು ಆ ರೀತಿಯಲ್ಲಿ ಮುಗಿಯುವಂಥದ್ದಾಗತ್ತೆ. ಅಂದರೆ ಅಷ್ಟು ಅಡ್ವಾನ್ಸ್ ಆಗಿ ಕರ್ಕಾಟಕ ರಾಶಿಯವರಿಗೆ ಕೆಲಸ ಕೂಡಿ ಬರುವಂಥದ್ದಾಗತ್ತೆ, ಒಂದು ಮನಸ್ಸಿನಲ್ಲಿ ಸ್ಥಿರತೆ ಕಂಡು ಬರುವಂಥದ್ದಾಗತ್ತೆ, ಕೆಲಸ ಕಾರ್ಯಗಳಲ್ಲಿ ಸ್ವ ಇಚ್ಛಾಶಕ್ತಿ ಕಂಡು ಬರುವಂಥದ್ದಾಗತ್ತೆ ಮತ್ತು ನಿಮ್ಮನ್ನು ಯಾರೆಲ್ಲ ಫಾಲೋವರ್ಸ್ ಇದ್ದಾರೋ ಅವರು ನಿಮ್ಮ ಬಗ್ಗೆ ನಂಬಿಕೆ ಅತಿಯಾಗಿ ಬೆಳೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಉತ್ತಮ ಬೆಳವಣಿಗೆ ಇದೆ. ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳಿಗೆ ಆರೋಗ್ಯದಿಂದ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದರೆ, ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದರೆ, ಆದರೆ ಅದು ವಾಸಿ ಆಗ್ತಾ ಇರಲಿಲ್ಲ. ಬಟ್ ಈ ತಿಂಗಳಲ್ಲಿ ಏನಾಗುತ್ತೆ, ಕೆಲವು ಅದೇ ಹೇಳಿದ್ನಲ್ಲ ದೇವರ ಒಂದು ಕೃಪಾಕಟಾಕ್ಷ, ನಿಮ್ಮ ಕುಲದೇವರ ಒಂದು ಕೃಪಾಕಟಾಕ್ಷದಿಂದ ಆರೋಗ್ಯದಲ್ಲಿ ಗಣನೀಯವಾದ ಸುಧಾರಣೆ ಕಂಡುಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವೃತ್ತಿ ಬದುಕಿನಲ್ಲಿ ಇರ್ತಕ್ಕಂಥವ್ರು, ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಲಾಭಗಳು ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಒಳ್ಳೆಯ ಭಾಗ. ಇನ್ನು ಒಂದಿಷ್ಟು ನಕಾರಾತ್ಮಕ ಅಂಶಗಳು ಅಂತ ಹೇಳೋದಾದರೆ ಖರ್ಚುಗಳು ಅಧಿಕ ಬರುವಂಥದ್ದಾಗುತ್ತೆ. ಈ ಖರ್ಚುಗಳನ್ನು ನಿಭಾಯಿಸೋದೇ ನಿಮಗೆ ಒಂಥರ ಟಾಸ್ಕ್ ಆಗೋಗ್ಬಿಡುತ್ತೆ. ಇದನ್ನು ಉಳಿಸ್ಲಿಕ್ಕೆ ಹೋದರೆ ಅದು ಎದ್ದು ಕೂಡುತ್ತೆ, ಅದನ್ನು ಉಳಿಸ್ಲಿಕ್ಕೆ ಹೋದರೆ ಇದು ಎದ್ದು ಕೂಡುತ್ತೆ. ಅಂದರೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೂ ಅದು ಬಿಡೋದಿಲ್ಲ, ಅದು ಬೇರೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅಂದರೆ ಖರ್ಚುಗಳಿಗೆ ಕಡಿವಾಣ ಆಗಲು ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಸಾಧ್ಯ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎರಡನೇದೊಂದು ನಕಾರಾತ್ಮಕ ವಿಷಯಗಳಂದರೆ ಮಕ್ಕಳಿಂದ ಅಧಿಕ ಖರ್ಚುಗಳು ಬರುವಂಥದ್ದಾಗತ್ತೆ ಮತ್ತು ನಿಮಗೆ ಸಂಬಂಧಪಟ್ಟವರಿಂದ ಖರ್ಚುಗಳು ಬರುವಂಥದ್ದಾಗತ್ತೆ. ಅವರ ಮಾಡಿದ ತಪ್ಪಿಗೂ ನೀವೇ ಖರ್ಚುಗಳನ್ನು ಮಾಡಬೇಕಾಗತ್ತೆ. ಇದು ಒಂದು ರೀತಿಯಲ್ಲಿ ಕಾಣುವಂಥದ್ದಾಗುತ್ತೆ. ಇನ್ನು ಮನೆಯ ಕಿರಿಯ ಸದಸ್ಯರು ಅಂದರೆ ಮಕ್ಕಳು, ಮೊಮ್ಮಕ್ಕಳು ಯಾರಾದರೂ ಇದ್ದರೆ ಅವರ ಒಂದು ಅನಾರೋಗ್ಯದ ಸಮಸ್ಯೆಗೆ ನಿಮ್ಮ ಒಂದು ಮನಸ್ಸು ತುಂಬ ವ್ಯಾಮೋಹ ಜಾಸ್ತಿ ಇರುತ್ತಲ್ಲ,
ಹೀಗಾಗಿ ಅವರಿಗೆ ಹುಷಾರಿಲ್ಲದಿದ್ದಾಗ ನೀವು ಮೂಡ್ ಅಪ್ಸೆಟ್ ಮಾಡಿಕೊಂಡು ನಿಮಗೂ ಅನಾರೋಗ್ಯ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ದೂರದ ಪ್ರಯಾಣ ಸಂಭವ ಉಂಟು ಕರ್ಕಾಟಕ ರಾಶಿಯವರಿಗೆ. ಇದರಿಂದ ದೇಹ ಒಂಥರ ಆಯಾಸಗೊಂಡಂತೆ ಒಂದಿಷ್ಟು 2-3 ದಿನ ರೆಸ್ಟ್ ತಗೊಳ್ಳುವಂಥ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಷ್ಟೆ. ಇನ್ನು ಉಳಿದದ್ದೆಲ್ಲ ಅನುಕೂಲತೆಯಿಂದ ಕೂಡಿದೆ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಯೋಗದ ವಿಷಯಕ್ಕೆ ಬರೋದಾದರೆ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ದೂರದ ಪ್ರಯಾಣ ಅಂತೂ ಸಂಭವ ಇದೆ. ಆ ಪ್ರಯಾಣದಲ್ಲಿ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿಗೆ ಅನುಕೂಲತೆಗಳನ್ನು ಕಂಡುಕೊಳ್ಳುತ್ತೆ. ಅಂದರೆ ನಿಮಗೆ ಗೊತ್ತಿಲ್ಲದ ವಿಷಯ ತಿಳಿಸುತ್ತೆ ಮತ್ತು ಇದರಿಂದ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ಉಪಯೋಗ ಸಿಗುವಂಥದ್ದಾಗುತ್ತೆ. ಈ ದೂರದ ಪ್ರಯಾಣ ನಿಮ್ಮ ಇಡೀ ಲೈಫ್ ಹಿಸ್ಟರಿನಲ್ಲಿ ಒಂದು ರೀತಿ ಮೈಲೇಜ್ ಕೊಡುವಂತಹ ದೂರ ಪ್ರಯಾಣ ಅಂದ್ರೂ ತಪ್ಪಾಗೋದಿಲ್ಲ. ಅದೇ ಈ ಒಂದು ತಿಂಗಳ ಯೋಗ ಅಂತಲೇ ತಿಳ್ಕೊಳ್ಳಿ. ಅಂದರೆ ಆ ದೂರದ ಪ್ರಯಾಣದಿಂದ ನಿಮ್ಮ ಒಂದು ವ್ಯಕ್ತಿತ್ವ ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದಾಗತ್ತೆ ಮತ್ತು ವ್ಯಕ್ತಿ ಏರಿಕೆ ಪ್ರಮಾಣದಲ್ಲಿ ಏರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ನೀವು ಹಸುವಿಗೆ ಆಹಾರ ಪದಾರ್ಥವನ್ನು ನೀಡಿ, ಅದೇ ರೀತಿ ಗುರುವಾರ ದಿನ ನಾಯಿಗಳಿಗೆ ಆಹಾರವನ್ನು ಹಾಕಿ ಮತ್ತು ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಗಣೇಶನಿಗೆ ಈ ವಿನಾಯಕ ಚತುರ್ಥಿ ಅಥವಾ ಸಂಕಷ್ಟ ಚತುರ್ಥಿ ಅಂತ ಕರಿತೀವಲ್ಲ, ಆ ಚತುರ್ಥಿಯ ದಿನ ಪ್ರಸಾದ ರೂಪದಲ್ಲಿ ಏನಾದರೂ ಸೇವೆ ಮಾಡಿಸಿ ಗಣೇಶನ ಒಂದು ದೇವಸ್ಥಾನದಲ್ಲಿ. ಇದರಿಂದ ನಿಮಗೆ ಇರತಕ್ಕಂಥ ಅಡ್ಡಿ ಆತಂಕಗಳೆಲ್ಲವೂ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಪರಿಹಾರ. ಓವರಾಲ್ ಆಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ, ಅನುಕೂಲತೆ ಅಂತ ಕೂಡಿದೆ. ಕೆಲವೊಂದಿಷ್ಟು ಮೈನಸ್ಗಳು ಇರುತ್ತೆ, ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನ ಸುಖಿನೋ ಭವಂತು.